ಕಮ್ಮಿ ಕೆಲಸ ಜಾಸ್ತಿ ಇರ್ಲಿ, ಡೆಕೋರೇಷನ್ ನ ಒಂದೊಂದು ಏರಿಯಾ ಒಬ್ಬೊಬ್ರು ವಹಿಸ್ಕೊಳ್ಳೋಣ. ಸರಿ ಬುಳ್ಳ, ನೀವು ಆಚೆ ಕಡೆ ನೋಡ್ಕೊಳ್ಳಿ, ಬಾವಾ ನೀವು ಸ್ವಿಮ್ಮಿಂಗ್ ಪೂಲ್ ಮತ್ತೆ ರೆಸ್ಟಿಂಗ್ ಏರಿಯಾ ನೋಡ್ಕೊಳ್ಳಿ, ನಾನು ಅಗ್ರಜ ರೂಮ್ಸ್ ಮತ್ತೆ ಹಾಲ್ ಡೆಕೋರೇಟ್ ಮಾಡ್ತೀವಿ. ರೌಡಿನದ್ ನೀವು ಓವರ್ ಆಲ್ ಎಲ್ಲ ನೋಡಿ ಕರೆಕ್ಷನ್ಸ್ ಮಾಡ್ಲಿ, ಮಾವ ಆರಾಮಾಗಿ ರೆಸ್ಟ್ ಮಾಡ್ಲಿ. ಎಸ್ ಸರ್. ಇದಾದ್ಮೇಲೆ ಏನ್ ಕೆಲಸ? ಅದನ್ನ ಇದಾದ್ಮೇಲೆ ಹೇಳ್ತೀವಿ. ಅಲ್ಲಿವರೆಗೂ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಬೇಕಾಗಿ ವಿನಂತಿ. ಕಾಂತ ಆಲ್ರೆಡಿ ಆನ್ ಡ್ಯೂಟಿ ಬಾಸ್. ನಿಮ್ ಜೊತೆ ನನಗೊಂದು ಕೆಲಸ ಇದೆ, ಅದನ್ನ ನೀವಿಬ್ರು ಹೇಳಲ್ಲ, ಆದ್ರೆ ನಾನಂತೂ ಮಾಡೇ ಮಾಡ್ತೀನಿ. ಈ ಎಂಗೇಜ್ಮೆಂಟ್ ಯಾವುದೇ ಕಾರಣಕ್ಕೂ ನಡೆಯಲ್ಲ, ಅದೇ ನನ್ನ ಟಾರ್ಗೆಟ್. ಇಷ್ಟೆಲ್ಲ ಸಂತೋಷದ ಮಧ್ಯ ಅಹಲ್ಯ ಇದ್ದಾಳೆ ಅನ್ನೋದು ಮರಿಬೇಡಿ. ನಿಮ್ಗಳ ನಗು ಬೇಗ ಕಣ್ಣೀರಿಗೆ ಕನ್ವರ್ಟ್ ಆಗುತ್ತೆ. ನೀವಿಬ್ರು ಅಂತೂ ಇಂತೂ ಮೇಡಮ್ಮು ಬಾಸ್ನ ಒಂದು ಮಾಡೇ ಬಿಟ್ರಲ್ಲ, ನಿಮಗೆ ಶಬ್ಬಾಸ್ ಹೇಳ್ಬೇಕು ಬಿಡಿ. ನಿಮ್ಮ ಪ್ಲಾನು ನೆಕ್ಸ್ಟ್ 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 ಲೆವೆಲ್ಗೆ ಇದೆ. ಎಲ್ಲ ಪ್ಲಾನ್ ಅಂತೆಲ್ಲ ಮಾತಾಡ್ತಿದ್ದಾರೆ. ನಾನು ಕೇಳ್ಕೊಂಡೆ, ಸುಮ್ಮನೆ ಅವರಾಗೋಡೆ ಬಾಯ್ಬಿಡ್ತಾರೆ. ನಾವು ಅಂದ್ರೆ ಸುಮ್ನೆ ಅನ್ಕೊಂಡ್ರಿ ಬಿಡ್ಲ, ವಿಕ್ರಾಂತ್ ವಸಿಷ್ಠ ಅಂಡ್ ಸಾರ್ಥಕ್ ಸೇರ್ಕೊಂಡ್ರೆ ಜಗತ್ತಲ್ಲಿರೋ ಇಂಪಾಸಿಬಲ್ ಮ್ಯಾಟರ್ ಎಲ್ಲ ಪಾಸಿಬಲ್. ಇಬ್ರು ಬೇರೆ ಬೇರೆ ದಿಕ್ಕು ಹೊರಟವ್ರನ್ನ ಸುಳ್ಳು ಹೇಳಿ ಅಯಸ್ಕಾಂತ ತರ ಒಟ್ಟಿಗೆ ಸೇರ್ಸಿದೀವಿ. ಇದು 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 ಕೆಪಾಸಿಟಿ ಅಂದ್ರೆ. ನಾವ್ ಎಷ್ಟು ಲವ್ ಸ್ಟೋರಿಗಳು ನೋಡಿಲ್ಲ ಇದೆಲ್ಲ. ಆದ್ರೂ ಬಾಮಿದ ನಾವ್ ಹೇಳಿದ್ದನ್ನ ಅಷ್ಟು ಈಸಿಯಾಗಿ ನಂಬಿಟ್ರಲ್ಲ, ಪಾಪ ದಡ್ರು ಬಾಮಿದವರು. ಯಾಕೆ ಬಾವ ಸೈಲೆಂಟ್ ಆಗ್ಬಿಟ್ರಿ? ಅವರು ಓವರ್ ಬಿಲ್ಡಪ್ ತಗೊಂಡ್ರು ಅಂತ ಅವ್ರಿಗೆ ಅರ್ಥ ಆಗಿದೆ, ಅದಕ್ಕೆ ಸುಮ್ಮನೆ ಹೊಂಟವ್ರೆ. ಸ್ವಲ್ಪ ಸುಮ್ನಿರ್ತೀರಾ? ಅಲ್ಲ, ಸೆಲೆಬ್ರೇಟ್ ಮಾಡಿ ಕ್ವಾರ್ಟರ್ ಡೇ ಟೈಮಲ್ಲಿ ಕಾಲ್ ತುಳಿತಾ ಇದೀರಲ್ಲ, ಈ ಟೈಮಲ್ಲಿ ಸುಮ್ಮಿರದ ಚಾನ್ಸೇ ಇಲ್ಲ. ವಿಕ್ಕಿ ಬಾಸ್, ನೀವೇನೋ ಕಿತಾಪತಿ ಮಾಡಿರ್ಬೋದು, ಆದ್ರೆ ಅದರಿಂದ ಆದ್ಯ ಮೇಡಮ್ ತರ ಇರೋದು. ಅವಳಿಗೆಲ್ಲ ಫುಲ್ ಕ್ರೆಡಿಟ್ ಕೊಡ್ಲೇಬಾರ್ದ್ರಿ, ಅವಳ್ದು ಬರೀ ಐಡಿಯಾ ಕೊಟ್ಟಿರೋದು ಅಷ್ಟೇ, ಇನ್ ಮಿಕ್ಕಿರೋದೆಲ್ಲ ನಾವೇ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು. ಆಕ್ಚುಲಿ ನಾವೊಂದ್ ಹೇಳಿದ್ರೆ ಅವ್ರೊಂದ್ ಹೇಳ್ತಾ ಇದ್ರು, ಎಲ್ರು ಒಂದ್ ಲೈನ್ ತಗೋಬರೋಷ್ಟರಲ್ಲಿ ಜೀವ ಬಾಯಿಗೆ ಬಂದಿತ್ತು. ನಮ್ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟು ಹೇಳಿದ್ವಿ, ಆದ್ರೆ ಅವಳು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ. ನೀವ್ ಹೇಳ್ದಾಗೆ ಅವಳಿಗೆ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಅಗ್ರಜ ದೊಡ್ಡ ಕೋಪಿಷ್ಟ, ಅವನ್ಗೆ ನಿನ್ ಮನ್ಸೇ ಅರ್ಥ ಆಗ್ತಾ ಇಲ್ಲ. ಯಾರಿಗೂ ಇದ್ದಷ್ಟು ಕೊಬ್ಬಿದೆ ಅವಳಿಗೆ. ತೆಪ್ಪಿರೋದ್ ಬಿಟ್ಟು ಹೇಗಾಡ್ತಾವ್ ನೋಡಿ, ಇದೆಲ್ಲ ಅತಿ ಅಲ್ವಾ? ಅವಳು ಇನ್ನೊಂದು 10 ಜನ್ಮ ಎತ್ತಿದ್ರು ನಿಮ್ಮಂತ ಹುಡುಗ ಸಿಗೋಕ್ ಸಾಧ್ಯನೇ ಇಲ್ಲ ಬಿಡಿ. ಅಂತದ್ರಲ್ಲಿ ನೀವೇ ಹೋಗಿ ಅವಳ ಹತ್ರ ಸಾರಿ ಕೇಳ್ಬೇಕು ಅಂದ್ರೆ ಏನರ್ಥ? ನಾವು ನಿಜವಾಗ್ಲೂ ಬದ್ಲೇ ಆಗಿಲ್ಲ, ಅವನು ಒಂಥರ ಅವನು ರೋಬೋಟ್ ಇದ್ದಂಗೆ, ಟರ್ಮಿನೇಟರ್. ಯಾವ ಫೀಲಿಂಗ್ಸ್ ಅರ್ಥ ಆಗಲ್ಲ. ಅವನು ಈಗ್ಲೂ ಮೊದ್ಲಿನ ತರನೇ ಇದ್ದಾನೆ. ನನಗಂತೂ ಇದೆಲ್ಲ ಇಷ್ಟ ಇಲ್ಲ ವೇದಾಂತ್. ಈ ಸಂಬಂಧ ಮುಂದುವರಿದಾದ್ರೂ ಪರವಾಗಿಲ್ಲ. ನೀನ್ ಒಬ್ಳತ್ರ ಬಿಟ್ರೆ ಅವ್ನು ಈಗ್ಲೂ ಹುಡುಗಿರ ಮೇಲೆ ಅದೇ ತಾತ್ಸಾರ ಇದೆ.
ಸದ್ಯಕ್ಕೆ ಈ ಆಟದಲ್ಲಿ ನಾನಿರ್ಲಿಲ್ಲ, ಇಲ್ಲ ಅಂದ್ರೆ ನನ್ನ ಬಾಯಿಗೆ ಏನೇನು ಬಂದಿರ್ತಾ ಇತ್ತು. ಬಿಟ್ಟು ಕ್ಷಮಿಸ್ಬಿಡಿ, ನಿಮ್ಮಿಬ್ರನ್ನ ಒಂದ್ ಮಾಡಕ್ಕೆ ಒಂದ್ ಸುಳ್ಳು ಹೇಳಿದ್ದೆ ಅಷ್ಟೇ. ನೀವಿಬ್ರು ಒಂದಾಗ್ಲಿ ಅಂತ ಅಷ್ಟು ಓಡಾಡೋರು ನಾವ್ ಯಾಕೆ ತಂದಿರ್ತೀವಿ? ಯೋಚನೆ ಮಾಡಿ. ನಿಮ್ಮಿಬ್ರದ್ದು ರಾಜಿ ಮಾಡ್ಸೋಕೆ ನಾವು ಸ್ವಲ್ಪ ನಾಟಕ ಆಡ್ಬೇಕಾಯ್ತು ಅಷ್ಟೇ. ಸುಳ್ಳು ನಿಜನೋ ನೀವಿಬ್ರು ಕಾಂಪ್ರ ಆದ್ರಲ್ಲ ಅಷ್ಟು ಸಾಕು. ಐಡಿಯಾ ಡಬ್ಬ ತರ ಇದ್ದಿತ್ತು ನಿಂತು, ಸ್ವಲ್ಪ ಕ್ಲಾಸ್ ಅನ್ನೋದಿಲ್ಲ. ನೀನ್ ಹೇಳಿರೋ ತರ ಮಾಡಿದ್ರೆ 3 ದಿನ ಡಿಸೆಂಟ್ರಿ ಆಗಿರುತ್ತಾರ, ಸೋತು ಸುಣ್ಣ ಆಗಿರುತ್ತೆ ತಿಳ್ಕೊ. ನನ್ ಲೆವೆಲಿಗೆ ನೀನ್ ಮ್ಯಾಚ್ ಆಗಲ್ಲ. ನೀನ್ ಸ್ಟೇಟಸ್ಗೆ ಯಾರು ಮ್ಯಾಚ್ ಆಗ್ತಾರೋ ಅವ್ರನ್ನೇ ಮದ್ವೆ ಆಗ. ಇಲ್ಲ ಬ್ರಹ್ಮಚಾರಿಯಾಗಿ ಬದುಕ್ತೀನಿ ಅಂದ್ರೆ ಹಾಗೆ ಬದುಕು. ನಾನ್ ಮಾತ್ರ ನಿನ್ನ ಮದ್ವೆ ಆಗಲ್ಲ. ಈ ಬಜಾರಿ ಜೊತೆ ಎಂಗೇಜ್ಮೆಂಟ್ ನನಗಾಗ್ತಿದೆ. ಇನ್ ನಾನ್ ಕೈ ಕೊಟ್ಮೇಲಂತೂ ನಿನ್ನ ಯಾರು ಮೂಸು ಕೂಡ ನೋಡಲ್ಲ. ಎಕ್ಸ್ಕ್ಯೂಸ್ ಮೀ, ನಿನ್ನಂತ ಬಾಯಿ ಬಡ್ಕಿ ಇನ್ಯಾರು ಸಿಕ್ತಾರೆ? ಏನೋ ವೇದಾಂತ್ ಈಗ ಲವ ಬಾಯ್ ಆಗಿದ್ದಾನೆ ಅಂತ ಸ್ವಲ್ಪ ಮೆತ್ತಗಾಗಿರ್ಬೋದು, ಹಾಗಂತ ನನ್ನ ಅಗ್ರೆಷನ್ ಕಡಿಮೆ ಆಗಿಲ್ಲ. ನಾನು ಯಾರಿಗೂ ಅಪಾಲಜಿ ಕೇಳೋಕ್ ಚಾನ್ಸೇ ಇಲ್ಲ. ನಾನು ಈಗಲೂ ಅದೇ ವೇದಾಂತ್. ನೀನ್ ವೇದಾಂತ್ ವಸಿಷ್ಠ ಆದ್ರೆ ನಾನು ಅಮೂಲ್ಯ ವೇದಾಂತ್. ಅಲ್ಲ ಅಲ್ಲ ಅಲ್ಲ, ಅಮೂಲ್ಯ ಎಂ. ನಾನ್ಯಾಕೆ ಸಾರಿ ಕೇಳಿ? ನಾನು ಸಾರಿ ಕೇಳಲ್ಲ. ಎಂಗೇಜ್ಮೆಂಟ್ ಕ್ಯಾನ್ಸಲ್. ಸರ್, ಅದು ಬಾಸು ಮೇಡಮ್ ಜೊತೆ ಆದ್ರು ಅಂತ ಖುಷಿಲಿ ಲೈಟ್ ಆಗಿ ಯಾಮರಿ ತಪ್ಪು ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ನೀವು ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಸಿಗಲ್ಲ. ಪ್ಲೀಸ್ ಒಂದೇ ಒಂದ್ಸಲ ಹೋಗ್ಲಿ ಬಿಡಿ ಅಂತ ಹೇಳ್ಬಿಡಿ. ಮಾಡೋದೆಲ್ಲ ಮಾಡಿ ಈಗ ಹೋಗ್ಲಿ ಬಿಡಿ ಅಂತ ಬರೀ ಹೇಳ್ಸ್ಕೋಬೇಕಾ? ಸರ್, ಈ ಬಡಪಾಯಿ ಮೇಲೆ ದ್ವೇಷ ಬೆಳೆಸ್ಕೋಬೇಡಿ ಸರ್. ನಾವಿಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಎಲ್ಲ ಎಷ್ಟು ಚೆನ್ನಾಗಿತ್ತು. ಅವರಿಬ್ರು ಕಾಂಪ್ರಮೈಸ್ ಕೂಡ ಆಗಿದ್ರು. ಆದ್ರೆ ನೀವಿಬ್ರು ಅವ್ರ ಬಗ್ಗೆ ಓವರ್ ಆಗಿ ಮಾತಾಡಿ ಎಲ್ಲ ಹಾಳು ಮಾಡ್ಬಿಟ್ರಿ. ಅದು ಕರೆಕ್ಟೇ ಬಾವ. ಆಕ್ಚುಲಿ ನೀವು ಕೊಟ್ಟ ಸಿಗ್ನಲ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಿತ್ತು. ಸಿಗ್ನಲ್ ಅಷ್ಟೇ ಅಲ್ಲ, ಬಾಯ್ ಬಿಟ್ಟು ಬೇರೆ ಹೇಳಿಲ್ವಾ ಸುಮ್ನಿರಿ ಅಂತ. ದಡ್ರು ನೀವು. ಏನ್ ಮಾಡೋದು, ಹೀರೋ ಮತ್ತೆ ಹೀರೋಯಿನ್ ಸೇರ್ಸಿದ ಖುಷಿಲಿ ಲೋಕನೇ ಬರ್ತು ಬಿಟ್ಟಿದ್ವಿ. ಸಾರಿ ಸರ್. ಏನ್ರಿ ಸಾರಿ ಹೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಇನ್ 2 ದಿನದಲ್ಲಿ ಎಂಗೇಜ್ಮೆಂಟ್. ಇವ್ರು ನೋಡಿದ್ರೆ ಆಗಲ್ಲ ಅಂತ ಕೂತಿದ್ದಾರೆ. ನಾನ್ ಬೇರೆ ಆದ್ಯಾಗೆ ಎಲ್ಲ ಸರಿ ಹೋಗಿದೆ ಅಂತ ಹೇಳ್ಬಿಟ್ಟಿನಿ. ಈಗ ಹೀಗಾಯ್ತು ಅಂತ ಅವಳ ಹತ್ರ ಹೇಳಿದ್ರೆ ನಾನು ಅವಳ ಹತ್ರನೂ ಬಯಸ್ಕೊಳ್ಬೇಕು. ಯೋಚನೆ ಮಾಡ್ಬೇಡಿ ಬಾವ, ಎಲ್ಲದಕ್ಕೂ ಒಂದ್ ಕೊನೆ ಇದ್ದೇ ಇರುತ್ತೆ. ಈ ಪ್ಲಾನ್ ಇಲ್ಲ ಅಂದ್ರೆ ಇನ್ನೊಂದ್ ಪ್ಲಾನು. ಒಟ್ನಲ್ಲಿ ಅವ್ರಿಬ್ರನ್ನ ಒಂದ್ ಮಾಡ್ಬೇಕು. ಈ ಜಗಳ ಕಾಂಪ್ರೋ ಇದೆಲ್ಲ ಹೊಸದ ನಮ್ಗೆ. ಹೊಸದೋ ಹಳೇದೋ
ಆದ್ರೆ ಈ ಸರಿ ನಿಮ್ಮ ಆಟಕ್ಕೆ ನಾ ಅಂತೂ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸಾರಿ ಅಮೂಲ್ಯ, ತಪ್ಪು ನಂದೇನೆ. ಐ ಆಮ್ ರಿಯಲಿ ಸಾರಿ. ನೀನೊಬ್ನೇ ಅಲ್ಲ, ಇದ್ರಲ್ಲಿ ತಪ್ಪು ನಂದು ಇದೆ. ಐ ಆಮ್ ಸಾರಿ ಸುಳ್ಳೆ ಪುಳ್ಳೆ. ನನ್ನವಳೆ ಪ್ರೀತಿಸುವಂದವಳೆ, ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ. ಬೇರೇನೂ ಬೇಕಿಲ್ಲ, ನೀನೇ ಬರ, ನೀನಂದ್ರೆ ಸಡಗರ. ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಹೇಳು ಸ್ವರ. ಆನಂದದ ಆಲಾಪನ, ಸನಿಹ ರೋಮಾಂಚನ. ಇವಳನ್ನ ಹಗ್ಗು ಮಾಡಿಲ್ಲ, ನಾನು ಸಾರಿನೂ ಕೇಳಲ್ಲ. ಸುಮ್ಮನೆ ನೋಡ್ತಾ ನಿಂತಿದ್ದಾನೆ. ಎಲ್ಲಾನು ಬರೀ ನನ್ನ ಇಮ್ಯಾಜಿನೇಷನ್. ಅಮ್ಮೋ, ಏನೋ ಮಾತಾಡ್ಬೇಕು ಅನ್ಕೊಂಡ್ರು ಆಗ್ತಿಲ್ಲ, ಈಗೂ ಅಡ್ಡ ಬರ್ತಿದೆ. ಸಾರಿ ಕೇಳ್ಬೇಕು ಅನಿಸ್ತದೆ, ಆದ್ರೆ ಆಗ್ತಿಲ್ವಲ್ಲ. ಯಾಕೆ ಕಡೆ ಬಂದಿದ್ದು? ಏರಿಲ್ಲಪ್ಪ, ಸುಮ್ನೆ ಹಾಗೆ ಫ್ರೆಶ್ ಏರ್. ನೀನಾಗ ಬಂದೆ? ನಂಗೂ ಬರ್ಬೇಕು ಅನ್ಸ್ತು, ಬಂದೆ. ಅಷ್ಟೇನಾ? ಅಷ್ಟೇ. ಯಾಕೆ, ನಿಂಗೇನಾದ್ರೂ ಮಾತಾಡೋದಿತ್ತಾ? ನಾನು ಹಾಗೆಲ್ಲ ಏನೂ ಇಲ್ಲ. ಸರಿ ಬಿಡು. ಭಾವ, ಈ ಪ್ಲಾನ್ ಆದ್ರೂ ವರ್ಕೌಟ್ ಆಗುತ್ತೆ ಅಂತೀರಾ? ನಾನು ಅದನ್ನೇ. ನಮ್ ಡಾರ್ಲಿಂಗ್. ಹಾಯ್ ಡಾರ್ಲಿಂಗ್, ಏನ್ ಸಮಾಚಾರ? ತುಂಬಾ ಸಂತೋಷದ ವಿಚಾರ ಕಂಡ್ರು. ಎಲ್ರು ನಿನ್ ಸುತ್ತಾನೆ ಇದ್ದಾರಾ? ನೀವು ಸಂತೋಷ ವಿಚಾರ ಅಂತ ಹೇಳ್ತೀರಾ, ಆದ್ರೆ ಇಲ್ಲಿ ಮಧುಮಕ್ಕಳ ಮಧ್ಯೆ ವರ್ಡ್ ವಾರ್ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಸಮಾಧಾನ ಮಾಡಿ ಕದನ ವಿರಾಮ ಘೋಷಣೆ ಮಾಡೋಷ್ಟೊಳಿ ನಮ್ಗೆ ಸಾಕಾಗೋಯ್ತು. ಅಯ್ಯೋ ಹುಡುಗ್ರ, ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೊಳ್ತೀರಾ? ಅದೆಲ್ಲ ಇದ್ದಿದ್ದೆ. ನನ್ನ ಮೊಮ್ಮಗನಿಗೆ ಅಮೂಲ್ಯ ಬಿಟ್ರೆ ಬೇರೆ ಯಾವ ಹುಡುಗಿನೂ ಸರಿ ಹೋಗಲ್ಲ. ಸರಿ, ನಾನು ಫೋನ್ ಮಾಡಿದ ವಿಷಯನೇ ಮರ್ತ್ಬಿಟ್ಟೆ. ನಾವೆಲ್ಲ ನಾಳೆ ಅಲ್ಲಿಗೆ ಬರ್ತಾ ಇದೀವಿ. ಎಂಗೇಜ್ಮೆಂಟ್ಗೆ ಹುಡುಗ ಹುಡುಗಿನ ರೆಡಿ ಮಾಡೋ ಜವಾಬ್ದಾರಿ ನಿಮ್ದು. ಓ ಹೌದಾ ಅಜ್ಜಿ? ಸರಿ, ಟ್ರಾವೆಲ್ ಮಾಡಕ್ಕೆ ಪರ್ಮಿಷನ್ ಸಿಕ್ತಾ? ಅದಿನ್ನೂ ಗೊತ್ತಾಗಿಲ್ಲಪ್ಪ. ನಿಮ್ಮಪ್ಪ ಪರ್ಮಿಷನ್ ಸಿಗೋದೇ ಕಷ್ಟ ಇದೆ. ಆದ್ರೂ ನಾನು ಟ್ರೈ ಮಾಡಿ ಪರ್ಮಿಷನ್ ತಗೊಳ್ತೀನಿ ಅಂತ ಮಾತಾಡ್ತಾ ಇದ್ರು.
ಹೌದಾ ಅಜ್ಜಿ, ಸೂಪರ್ ಸೂಪರ್. ಬನ್ನಿ ಬನ್ನಿ. ನಾನು ಇಲ್ಲಿ ಅಗ್ರಜನ್ ಎಂಗೇಜ್ಮೆಂಟ್ ಇನ್ನು ಮುಂದೆ ಹೋಗ್ಬಿಡುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನೀವು ಹೇಳಿದ್ದು ಕೇಳಿ ಫುಲ್ ಜೋಶ್ ಬಂತು. ಈಗ ರೆಸಾರ್ಟ್ ನ ಫುಲ್ ಲಕ ಅಂತ ರೆಡಿ ಮಾಡ್ತೀವಿ ಅಜ್ಜಿ, ನೀವ್ ಬೇಗ ಬಂದ್ಬಿಡಿ. ಸರಿ ಕಣೋ, ಬರ್ತೀವಿ. ನೀವೆಲ್ಲ ಹುಷಾರು. ನಾಳೆ ಒಂದಿನ ಹೀರೋ ಹೀರೋಯಿನ್ ಮಧ್ಯೆ ಏನೋ ಜಗಳ ಆಗದೆ ಇದ್ದಾಗೆ ನೋಡ್ಕೊಳ್ಳಿ. ಆ ವಿಚಾರದಲ್ಲಿ ನಾವು ಯಾವ ಗ್ಯಾರಂಟಿನೂ ಕೊಡಲ್ಲ. ಅವರು ಯಾವ ವಿಚಾರಕ್ಕೆ ಯಾವಾಗ ಜಗಳ ಆಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಜಗಳ ಆಡ್ಲಿ, ಆದ್ರೆ ಆ ಬಾಯಿ ಬಡಕಿ ಕುತ್ತಿಗೆಗೆ ಒಂದ್ಸಲ ತಾಳಿ ಬಿದ್ಬಿಡಿ, ಆಮೇಲೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕರೆಕ್ಟ್ ಡಾರ್ಲಿಂಗ್. ಎಸ್, ಬಾಯ್. ಏನ್ ಮಕ ಆಡ್ತಾ ಇದೀರಾ? ಕೂತ್ಕೊಂಡ್ ತೂಡಿಸೋದಲ್ಲ, ಯೋಚನೆ ಮಾಡ್ರಿ ಏನ್ ಮಾಡ್ಬೇಕು. ಡೀಪ್ ಥಿಂಕಿಂಗ್ ಮಾಡ್ತಾ ಇದ್ದೆ. ಗಂಡ ಹೆಂಡ್ರು ಜಗಳ ಉಂಡು ಮಲಗೋವರೆಗೂ ಅಂತಾರ, ಆದ್ರೆ ನಮ್ ಬಾಸು ಮೇಡಮ್ ಜಗಳ ನೆಕ್ಸ್ಟ್ ದಿವಸವರೆಗೂ. ಗಾದೆ ಚೆನ್ನಾಗಿದೆ ಕಣ್ರಿ ಬುಳ್ಳ. ವೈರಲ್ ಮಾಡ್ಬೇಡ ಬಿಡಿ ಚೋಟಾ ಸ್ಮಾಲ್ ಬಾಸ್. ಇಬ್ರು ಹೊಸ ಡ್ರೆಸ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಈ ಗಳಿಗೆ ನೆನ್ಪಿರ್ಬೇಕು ಅಂದ್ರೆ ಒಂದು ಫೋಟೋ ಶೂಟ್ ಆಗ್ಲೇಬೇಕು. ಫೋಟೋ ಶೂಟ್ ಯಾಕೆ? ಇಬ್ರದ್ದು ಎಂಗೇಜ್ಮೆಂಟ್ ನಡೀತಿದೆ. ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಾರಲ್ಲ, ಅದೇ ರೀತಿ ಪ್ರೀ ಎಂಗೇಜ್ಮೆಂಟ್ ಫೋಟೋ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಅಲ್ವಾ? ಈಗ ಪ್ರೊಫೆಷನಲ್ ಫೋಟೋಗ್ರಾಫರ್ ಅಂತೂ ನಾವು ತರ್ಸಕ್ಕಾಗಲ್ಲ, ಅದಕ್ಕೆ ನಾವೇ ಫೋಟೋ ಕ್ಲಿಕ್ ಮಾಡ್ತೀವಿ. ಮುಸ್ತಫಾ ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ? ಫಸ್ಟ್ ಆಫ್ ಆಲ್ ನಾನು ಎಂಗೇಜ್ಮೆಂಟ್ ಆಗ್ತೀನಿ ಅಂತ ನಿಮ್ಗೆಲ್ಲ ಯಾರು ಹೇಳಿತು? ಅದು ಅಲ್ಲದೆ ಬಜಾರಿ ಜೊತೆ ಎಂಗೇಜ್ಮೆಂಟ್ ಆಗೋದಕ್ಕೆ ನಾನೇನ್ ಲೂಸಾ? ಅಪ್ಪಣ್ಣ, ನನ್ಗೆ ಆಸೆ ನೋಡು, ನೀನೇ ಬೇಕು. ನೀನ್ ಬಿಟ್ರೆ ಜಗತ್ತಲ್ಲಿ ಬೇರೆ ಹುಡುಗರೇ ಇಲ್ಲ ಅನ್ನೋದಕ್ಕೆ. ನಿನ್ನಂತ ರೋಬೋ ಜೊತೆ ಮದ್ವೆ ಆಗೋದಕ್ಕೆ ನನ್ನೇನ್ ಗುಗ್ಗು ಅನ್ಕೊಂಡಿದ್ಯಾ? ಗಾದೆ ವಿಚಾರ ತೆಗ್ದಿದೆ, ತಪ್ಪಾಯ್ತು. ಮತ್ತೆ ಶುರು ಮಾಡ್ಕೊಂಡ್ರು. ವೇದ್, 2 ವರ್ಷ ನಾನು ಕೋಮಾದಲ್ಲಿದ್ದಾಗ್ಲೇ ಆ ದೇವ್ರು ನಿನ್ನ ಬೇರೆಯವ್ರ ಜೊತೆ ಮದ್ವೆ ಆಗಕ್ ಬಿಟ್ಟಿಲ್ಲ. ಇನ್ನು ಈಗ ನಾನು ಇಷ್ಟೊಂದು ಆಕ್ಟಿವ್ ಆಗಿದ್ದೀನಿ, ಈಗ ಅವ್ನ್ ಬಿಡ್ತಾನಾ? ನೋ ವೇ, ಚಾನ್ಸೇ ಇಲ್ಲ. ಯಾಕೆ ಹೇಳು? ನೀನು ನನಗೋಸ್ಕರ ಫಿಕ್ಸ್ ಆಗ್ಬಿಟ್ಟಿದ್ಯಾ. ನಿಂದು ಮತ್ತೆ ಅಮ್ಮು ಎಂಗೇಜ್ಮೆಂಟ್ ನಡೆಯಕ್ಕೆ ಚಾನ್ಸೇ ಇಲ್ಲ. ಟೆಲ್ ಮಿ ವೈ. ಐ ನೋ ಯುವರ್ ವೀಕ್ನೆಸ್. ಪಟಾಕಿ. ಮೊದ್ಲಿಂದನೂ ವೇದಾಂತ್ ಅವ್ರಿಗೆ ಪಟಾಕಿ ಅಂದ್ರೆ ತುಂಬಾ ಭಯ. ಈ ಪಟಾಕಿನ ಬೇರೆಯವ್ರಿಗೆ ಖುಷಿ ಪಡ್ಸಕ್ಕೂ ಉಪಯೋಗಿಸ್ಬೋದು, ಹಾಗೆ ಬೇರೆಯವ್ರ ಖುಷಿನ ಹಾಳು ಮಾಡಕ್ಕೂ ಉಪಯೋಗಿಸ್ಬೋದು. ಲೆಟ್ಸ್ ಸೆಲೆಬ್ರೇಟ್. ಹೋಗೋಗು, ಇನ್ನೊಂದು ದೊಡ್ಡ ಮಿಸ್ ಯೂನಿವರ್ಸ್ ಅನ್ಕೊಂಡಿದ್ಯಾ? ನೀನು ದೊಡ್ಡ ಮಿಸ್ಟರ್ ವರ್ಲ್ಡ್ ಅನ್ಕೊಂಡಿದ್ಯಾ? ಮೊದಲು ನೀನ್ ಹೋಗು, ನನ್ಗೆ ಹೇಳಕ್ ಬರ್ತಾನೆ. ಜಸ್ಟ್ ಶಟ್ ಅಪ್. ಯು ಶಟ್ ಅಪ್. ಅಗ್ರಜ 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 ಅಗ್ರಜ, ನಿಮ್ಮಿಬ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಜಗಳ ಆಡ್ಬೇಡಿ ಪ್ಲೀಸ್. ಮೊದ್ಲು ಶುರು ಮಾಡಿದ್ದವನ್, ಅವನಿಗೆ ಹೇಳಿ. ಕಂಟಿನ್ಯೂ ಮಾಡ್ತಿರೋದು ಅವಳು ಹೇಳು. ಏನ್ ಮುಖ ನೋಡ್ತಿದ್ದೀರಾ? ಓ, ಗೊತ್ತಾಯ್ತು ಬಿಡಿ. ಎಷ್ಟೇ ಡ್ರಾಮಾ ಮಾಡಿದ್ರು ನೀವು ವಶಿಷ್ಠ ಕೊಡುಗಳೆಲ್ಲ ಒಂದೇ ಗ್ಯಾಂಗ್ ಅಲ್ವಾ? ಸೂಪರ್ ಅಮ್ಮ, ಸಕ್ಕದ ಪಂಚ್ ಹೊಡೆದೆ. ಸಾರಿ, ಅದು ನನ್ನ ಡೈಲಾಗ್ನ ಯಥಾವತ್ತಾಗಿ ಹಾಗೆ ಹೇಳ್ಬಿಟ್ಲಲ್ಲ, ಅದಕ್ಕೆ ಫ್ಲೋ ಅಲ್ಲಿ ಬಂದ್ಬಿಡ್ತು. ನೋಡಿ, ನಿಮ್ಮಿಬ್ರು ಜಗಳ ನೋಡಿ ಸಾಕ್ ಹೋಗಿದೆ. ಈಗೇನಾದ್ರೂ ಫೋಟೋಶೂಟ್ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ವಾಟ್ ನಾನ್ಸೆನ್ಸ್ ವಿಕ್ರಾಂತ್, ಏನ್ ಮಾತಾಡ್ತಿದ್ಯಾ? ನನ್ ಮೇಲೆ ಆಣೆ ಇಟ್ಟಾಯ್ತು ಅಗ್ರಜ, ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು.
ಓಕೆ, ನಾನು ಒಪ್ಕೊಂಡ್ರು ಅವಳು ಒಪ್ಕೋಬೇಕಲ್ಲ. ನಾನ್ ಒಪ್ಪಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ಅವ್ನ್ ಯಾರು? ಅಷ್ಟಕ್ಕೂ ನಾನು ಆಣೆ ವಿರೋಧ ಹೋಗ್ತೀನಿ ಅಂತ ನಾನು ಹೇಳಿದ್ನಾ? ಆಯ್ತಾಯ್ತಾಯ್ತು, ಯಾರು ಏನು ಹೇಳಿಲ್ಲ, ಇಬ್ರು ಸುಮ್ನೆ ಪೋಸ್ ಕೊಡಿ ಸಾಕು, ನಾನು ಕ್ಲಿಕ್ ಮಾಡ್ತೀನಿ. ರೆಡಿ? ಯಾವ್ದಾದ್ರು ಕಪಲ್ ಫೋಟೋ ಶೂಟ್ ಕಾಂಪಿಟೇಷನ್ ಇದ್ದಿದ್ರೆ ಇದನ್ನೆಲ್ಲ ಅಪ್ಲೋಡ್ ಮಾಡ್ಬಿಡ್ತಾ ಇದ್ದೆ. ಡೌಟೇ ಇಲ್ಲದೆ ಅವಾರ್ಡ್ ಬಂದಿರೋದು. ನಾನು ವೇದಾನ್ನ ಡಿಸ್ಟರ್ಬ್ ಮಾಡಕ್ಕೆ ಅಂತ ಪಟಾಕಿ ಹಚ್ಚಿದೆ. ಬಟ್ ಫಾರ್ಚುನೇಟ್ಲಿ ಆ ಪಟಾಕಿ ಸೌಂಡು ಇವರಿಬ್ರು ರಿಲೇಶನ್ಶಿಪ್ನೇ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ಯಲ್ಲ. ವೆಲ್ ಡನ್ ಅಹಲ್ಯ. ಸಾರ್ಥಕ್ ಸರ್, ಅಲ್ಲ ಇವರಿಬ್ರು ಹಿಂಗೇ ಜಗಳ ಆಡ್ತಾ ಇದ್ರಿ. ಯಾವಾಗ ನಿಶ್ಚಿತಾರ್ಥ ಆಗೋದು, ಯಾವಾಗ ಮದುವೆ ಆಗೋದು, ಯಾವಾಗ ಮಗು ಆಗೋದು? ನಾನು ಬೇರೆ ಏನೇನೋ ಕನ್ಸ್ಕೊಂಡಿದ್ದೆ. ಬಾಸ್ ಮದುವೆ ಮುಹೂರ್ತದಲ್ಲಿ ನಾನು ನನ್ನ ಮೀನಿಗೆ ಹಂಗೆ ತಾಳಿ ಕಟ್ಬಿಟ್ಟು ಅವ್ರ ಹನಿಮೂನ್ಗೆ ಎಲ್ಲೋಗ್ತಾರೆ, ನಾನು ಅಲ್ಲಿಗೆ ಹನಿಮೂನ್ಗೆ ಹೋಗೋಣ ಅಂತ ಸ್ಕೆಚ್ ಹಾಕೊಂಡಿದ್ದೆ. ಇದು ನೋಡಿದ್ರೆ ಕೊರೋನಾ 2ನೇ ಅಲೆ ಬಂತಲ್ಲ, ಅದರಲ್ಲಿ 3ನೇ ಅಲೆ ಬಂದು ಕೊಚ್ಕೊಂಡು ಹೊರಟಾಯ್ತು. ತಾವು ಸ್ವಲ್ಪ ಮುಚ್ತೀರಾ ಬಾಯಿನ? ಅದೇನು ಹೇಳ್ತಾರಲ್ಲ, ಅತ್ತೆಗೆ ಅಳಿಯನ್ ಚಿಂತೆ ಆದ್ರೆ ಮಗಳಿಗೆ ಮೇಕಪ್ ಚಿಂತೆ ಅಂತೆ. ಹಾಗಾಯ್ತು ನಿಮ್ ಕತೆ. ರೀ, ಅಮ್ಮು ಏನೋ ಚಿಕ್ಕ ಹುಡುಗಿ, ಹುಡುಕ್ ಬುದ್ಧಿ. ಆದ್ರೆ ವೇದಾಂತವ್ರಿಗೆ ಎಲ್ಲ ಗೊತ್ತಲ್ವಾ, ಅವರೇ ಅಡ್ಜಸ್ಟ್ ಮಾಡ್ಕೋಬೋದಲ್ವಾ? ಈಗ ನಾನೇ ಅಡ್ಜಸ್ಟ್ ಮಾಡ್ಕೊಂಡಿದ್ವಾ? ಹಲೋ ಹಲೋ ಸಾರ್ಥಕ್ ಸರ್, ಯಾವಾಗ್ಲೂ ನಮ್ ಭಾಷೆ ಯಾಕೆ ಸೋಲ್ಬೇಕು? ನಿಮ್ ತಂಗಿ ರೌಡಿ ಬೇಬಿಗೂ ಒಂದೊಂದ್ಸಲ ಸೋಲೋ ಕೇಳಿ. ಮನೆಯವರೆಲ್ಲ ಎಂಗೇಜ್ಮೆಂಟ್ ನಡೀತಿದೆ ಅಂತ ಎಷ್ಟು ಖುಷಿಯಾಗಿದ್ರು. ಚಿಕ್ಕಮ್ಮ ಸ್ಟಾರ್ಟಿಂಗ್ ಈ ಮದ್ವೆಗೆ ಒಪ್ಪಿರಲಿಲ್ಲ, ಆಮೇಲೆ ಅವರು ಒಪ್ಪಿ ಎಂಗೇಜ್ಮೆಂಟ್ ಚೆನ್ನಾಗಾಗ್ಲಪ್ಪ ಅಂತ ಆಶೀರ್ವಾದ ಬೇರೆ ಮಾಡಿದ್ದಾರೆ. ಈಗ ಇವರಿಬ್ರು ಎಂಗೇಜ್ಮೆಂಟ್ ಬೇಡ ಅಂತಿದ್ದಾರೆ ಅಂತ ಅವ್ರಿಗೆ ಗೊತ್ತಾದ್ರೆ ಅಷ್ಟೇ. ಈಗ ಚಿಕ್ಕಮ್ಮ ಈ ಶ್ರೀಮಂತರ ಸವಸ ಬೇಡ, ಈ ಮದ್ವೆ ಆಗಲ್ಲ ಅಂತ ನಾನು ಮುಂಚೆ ಹೇಳಿದ್ದೆ ಅಂತ ಡ್ರಾಮಾ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನ್ರಿ ಮಾಡೋದು? ಮತ್ತೆ ಕತೆನ ಶುರುವಿನಿಂದ ಶುರು ಮಾಡ್ಬೇಕಾಗತ್ತೆ. ಸಾರ್ಥಕ್ ಸರ್, ನನಗೂ ಈ ವಿಚಾರದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನೀವ್ ಈಗ್ಲೇ ನಿಮ್ ಗಂಡಂಗ್ ಫೋನ್ ಮಾಡ್ಬಿಟ್ಟು ಎಲ್ಲ ವಿಚಾರ ಹೇಳ್ಬಿಡಿ. ಯಾಕ್ರಿ, ತಿನ್ ಜಾಸ್ತಿ ಆಗಿದ್ಯಾ ಕೊಬ್ಬ? ಸಾರಿ ಸರ್, ಅದು ತುಪ್ಪ ತಿನ್ನೋ ಬಾಯ್ ಅಲ್ವಾ, ನಾಲ್ಗೆ ಒಂದೊಂದ್ಸಲ ಜಾರ್ತಾ ಇರುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ಒಂದು ಕೆಲಸ ಮಾಡಿ, ಆದ್ಯ ಮೇಡಮ್ನೇ ಕೇಳ್ಬಿಡಿ, ಅವ್ರು ಏನಾದ್ರು ಒಂದು ಸೊಲ್ಯೂಷನ್ ಕೊಡ್ತಾರೆ ಇದಕ್ಕೆ. ಯಾಕೆ ಹೀಗೆಲ್ಲ ಆಗ್ತದೆ? ನನ್ನ ತಪ್ಪೇನು ಅಂತ ತುಂಬಾ ಸಿನ್ಸಿಯರ್ ಆಗಿ ಅನಲೈಸ್ ಮಾಡ್ತಿದ್ರು. ನನ್ನ ತಪ್ಪೇನು ಅಂತ ನನಗೆ ಕಾಣಿಸ್ತಾನೆ ಇಲ್ವಲ್ಲ. ಅವಳ ಐಡಿಯಾಸ್ಗಳನ್ನ ಅವಳು ಹೇಳ್ಕೊಂಡ್ಳು, ನಾನು ಬೇಡ ಅಂದೆ. ಅಫ್ಕೋರ್ಸ್ ನನ್ನ ಥಾಟ್ಸ್ಗಳನ್ನ ನಾನು ಹೇಳ್ಕೊಂಡೆ, ಅವಳು ಬೇಡ ಅಂದ್ಲು. ಇಷ್ಟೆಲ್ಲ ಆದ್ಮೇಲೆ ವಿಷಯ ಎಲ್ಲೆಲ್ಲೋ ಹೋಯ್ತು. ಇಬ್ರು ಸೇರಿ ಒಂದು ತೀರ್ಮಾನಕ್ಕೆ ಬರ್ಬೋದಿತ್ತಲ್ವಾ? ಅವಳೇನೋ ಮುಂಗೊಪ್ಪಿ ಹಠವಾದಿ. ಐ ನೋ ಇಟ್. ನಾನು ಯಾಕೆ ನನ್ನ ಮಾತೇ ನೀಡಬೇಕು ಅಂತ ಇಷ್ಟೊಂದು ಹಠ ಮಾಡಿದೆ? ಆಕ್ಚುಲಿ ಯಾಕೆ ಮಾಡಬಾರ್ದು? ಪ್ರತಿ ಸಲ ಅವಳ ಮಾತು ನಾನೇ ಸೋಲ್ಬೇಕಾ? ಇದು ನನ್ನ ಮಧ್ಯೆ ಕೂಡ ಹೌದು, ನನ್ನಲ್ಲಿ ಈಕ್ವಲ್ ಪಾರ್ಟ್ ಇದೆ. ನಾನು ಆಕ್ಚುಲಿ ಕಾಂಪ್ರಮೈಸ್ ಆಗೋಣ ಅಂತಿದ್ದೆ, ಬಟ್ ಅವಳೇ ನನ್ನ ಐಡಿಯಾಸ್ಗಳನ್ನ ಐಡಿಯಾಲಜೀಸ್ಗಳನ್ನ ಕಿಂಡಲ್ ಮಾಡಿದ್ದು. ಅವಳು ಕೂಡ ಐಡಿಯಾಗಳು ಜಾತ್ರೆ ತರ ಇರುತ್ತೆ.
ನಾನೇನೋ ನನ್ನ ಥಾಟ್ಸ್ಗಳನ್ನ ಹೇಳ್ಕೊಂಡ್ರೆ ಡಬ್ಬಾ ತರ ಇದೆ ಅಂತ ಹೇಳ್ತಾನೆ. ಅವಳೇನ್ ಪರ್ಫೆಕ್ಷನಿಸ್ಟ. ಡಿಜೆ ಕರೆಸಿ ಮ್ಯೂಸಿಕ್ ಪ್ಲೇ ಮಾಡಿ ಕಲರ್ ಪೇಪರ್ಗಳನ್ನ ಕಟ್ಸ್ಬಿಟ್ಟು ಬಲೂನ್ ಹಾಕೋದಕ್ಕೆ ಅದು ಪಬ್ಲಿಕ್ ಇವೆಂಟ್. ಅಫ್ಕೋರ್ಸ್ ಅವಳ ಪ್ರಪಂಚಕ್ಕೆ ಇದೇ ಸತ್ಯ, ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಅವಳು ನೋಡಿದಿರೋ ಪ್ರಪಂಚ ಇನ್ನೊಂದಿದೆ ಅಲ್ವಾ, ಅದ್ ನಾನ್ ನೋಡಿದೀನಲ್ವಾ, ಅದನ್ನ ಯಾಕೆ ಅವಳು ರೆಸ್ಪೆಕ್ಟ್ ಮಾಡಲ್ಲ? ಬ್ಲಡಿ ನಾನ್ ಸೆನ್ಸ್. ಎಷ್ಟು ವಾದ ಮಾಡ್ತಾಳೆ, ಕೊಬ್ಬು ಅವಳಿಗೆ. ಎಲ್ಲ ನಾನ್ ಹೇಳಿದೆ ನಡಿಬೇಕು ಅಂತಾಳಲ್ಲ ಕೊನೆಗೆ. ನಾನು ಅವಳಿಗೋಸ್ಕರ ಎಷ್ಟು ಚೇಂಜ್ ಆಗಿದ್ದೇನೆ, ಅವ್ಳು ನನ್ಗೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಲ್ವಾ? ಈ ಮುಂದೆ ನಾನು ಯಾವ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ, ಬೆಂಡ್ ಆಗಲ್ಲ, ಯಾರಿಗೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಪ್ರೀತಿಲಿ ಇಬ್ರದ್ದು ಪಾಲಿದೆ ಅಂದಲ್ಲ, ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಇಬ್ರು ಒದ್ದಾಡಬೇಕು. ನಾನು ಕನ್ಸರ್ನ್ ತೋರಿಸಿದ ಮೇಲೆ ಅವನು ತೋರಿಸಲೇಬೇಕು. ಡೋವರಿ ವೇದಾಂತ್, ಯು ಸೇಮ್ ಪರ್ಸನ್ ರೈಟ್. ಕೀಪ್ ಯೋರ್ ಕೂಲ್. ಯೋಚನೆ ಮಾಡಬೇಕಂತ ನಾವ್ ಹೇಗಿದ್ವಿ, ನಾವಾಯ್ತು, ನಮ್ ಬಿಸ್ನೆಸ್ ಆಯ್ತು, ಅದಕ್ಕೆ ಸಂಬಂಧಪಟ್ಟ ಕೆಲಸ ಆಯ್ತು ಅಂತ ಒಂದ್ ರೇಂಜ್ಗೆ ನೆಮ್ಮದಿಯಾಗಿದ್ವಿ. ಈ ಹುಡುಗಿರ್ ನಮ್ ಲೈಫಿಗೆ ಬಂದ್ಮೇಲೆ ಎಲ್ಲ ಬದಲಾಗೋಯ್ತು. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ಮೊದಲು ಎಲ್ಲ ಚೆನ್ನಾಗಿರ್ತಿತ್ತು, ಅವಳ ಪಾಲ್ಗೆ ನಾನೇ ಸೂಪರ್ ಹೀರೋ ಆಗಿರ್ತಿದ್ದೆ. ನಾನು ಸಿಕ್ಕಿರೋದೇ ಅವಳ ಬಗ್ಗೆ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ಲು. ಆದ್ರೆ ಈಗ ಫರ್ಗೆಟ್ ಸೂಪರ್ ಹೀರೋ, ಶಿ ಡಸಂಟ್ ಇವನ್ ಕನ್ಸಿಡರ್ ಮೀ ಎನಿಮೋರ್. ಹೀರೋ ಆಮೇಲೆ ವೇದಾಂತ್ ತಾನಾಗಿರೋದಕ್ಕೆ ನಿಮ್ಮನ್ನ ಒಪ್ಕೊಂಡಿರೋದು ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲ ನೋಡು, ನಿಮ್ ಹುಡುಗಿ ಏನೋ ಬೋಲ್ಡು, ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಅಂತನಾದ್ರೂ ಅನ್ಕೋಬಹುದು. ಆದ್ರೆ ಪಾರು ಇನ್ನಸೆಂಟ್ ಹಳ್ಳಿ ಹುಡುಗಿ, ಅವಳು ಹಾಗೆ ಆಡ್ತಾಳೆ. ತುಂಬಾ ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡಿದೀವಿ. ಅದು ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತದೆ. ಹೀಗೆ ಕಂಟಿನ್ಯೂ ಆದ್ರೆ ರೆಸ್ಪೆಕ್ಟ್ ಇರಲ್ಲ ವೇದಾಂತ್, ತುಂಬಾ ಸದರ ಆಗ್ಬಿಡ್ತೀವಿ. ಹೌದು ಆದಿ, ವಿಕ್ರಾಂತ್, ಸಾರ್ಥಕ್, ಆದ್ಯ ಪ್ರತಿಯೊಬ್ಬರನ್ನ ಎಷ್ಟು ಗೇಲಿ ಮಾಡ್ತಾರೆ ಗೊತ್ತಾ? ಟ್ರೀಟ್ ಮೀ ಲೈಕ್ ಎ ಜೋಕರ್ ಸಮಟೈಮ್ಸ್. ನಮ್ ಕಾಂತ ಅಮೂಲ್ಯನ್ ಜೊತೆ ಸೇರ್ಕೊಂಡು ನನಗೆ ಗೇಲಿ ಮಾಡ್ತಾರೆ. ತುಂಬಾನೇ ಬೇಜಾರಾಗ್ತಿದೆ ಆದಿ. ಪಾರು ಎಷ್ಟು ಸಾಫ್ಟ್ ಅಂತ ನಿನ್ಗೂ ಗೊತ್ತಿರ್ಬೋದು. ಅವ್ರಿಗೆ ಯಾರಿಗೂ ಯಾವತ್ತೂ ನೋವಾಗೋ ತರ ಮಾತಾಡ್ದೋಳೆ ಅಲ್ಲ. ಆದ್ರೆ ಅವಳ ರಿಯಾಕ್ಷನ್ ಕೂಡ ಬದಲಾಗೋಗಿದೆ ಅಂತೀನಿ. ಅಲ್ಲ, ನಿನ್ನೆ ನಮ್ಮ ಮನೆಯವರು ಅವಳಿಗೆ ಅಂತ ಹುಡುಗನ್ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗಿದ್ರಪ್ಪ. ಅದ್ ನನ್ಗೂ ಇಷ್ಟ ಇರಲಿಲ್ಲ, ಆ ವಿಷಯ ಬೇರೆ ಬಿಡು. ಆದ್ರೆ ಅದನ್ನೇನೋ ತೋರಿಸ್ಕೊಳ್ದೆ ನಾನು ಸ್ವಲ್ಪ ಈಸಿಯಾಗಿ ಮಾತಾಡ್ದೆ. ಅದೇ ನೋಡು ನಾನ್ ಮಾಡಿ ದೊಡ್ಡ ತಪ್ಪು. ನನ್ಗೆ ಅವಳು ಕಂಡ್ರೆ ಇಷ್ಟನೇ ಇಲ್ಲ ಅನ್ನೋ ರೇಂಜಿಗೆ ಮಾತಾಡ್ಬಿಟ್ಲು. ಆಡಿದ್ ಒಂದೇ ಮಾತು, ಆದ್ರೆ ತುಂಬಾ ಹರ್ಟ್ ಆಗ್ಬಿಡ್ತು. ಈಗ್ಲೂ ಕಾಡ್ತಾ ಇದೆ. ಅದಕ್ಕೆ ಎಲ್ರೂ ಬಿಟ್ಟು ನಾನೊಬ್ನೇ ವಾಪಸ್ ಬಂದ್ಬಿಟ್ಟೆ. ಈಗ್ಲೂ ಅಷ್ಟೇ ಮನೆಗೆ ಬಂದು ಅವಳನ್ನ ಮಾತಾಡ್ತಾ ಬಂದಿದ್ದೀನಿ. ನಾವು ಮಾತ್ರ ಎಲ್ಲರನ್ನೂ ಅರ್ಥ ಮಾಡ್ಕೋಬೇಕು. ಆದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ. ಹೇಳುವೇತಂತ ಅವಳು ನನ್ನ ಅರ್ಥ ಮಾಡ್ಕೋಬೇಕು ತಾನೆ. ಅಫ್ಕೋರ್ಸ್ ಆದಿ, ಅವರು ನಮ್ಮಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅವರು ಹಾಗೆ ಬಿಹೇವ್ ಮಾಡ್ಬೇಕು. ನಿಂದಾದ್ರೆ ಒಂಥರ, ನನ್ನ ಹುಡುಗಿ ಗೊತ್ತಲ್ಲ, ಮೊದಲೇ ಬಾಯ್ಬಡಿಕೆ ಮಾತಾಡ್ತಾನೆ ಇರ್ತಾಳೆ. ಇದನ್ನ ಹೇಗೆ ಸರಿ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಏನು ಗೊತ್ತಾಗ್ತಿಲ್ಲ. ಅಂತೂ ನಮ್ಮಿಬ್ರು ಲವ್ ಸ್ಟೋರಿನೂ ಸಕ್ಸಸ್ ಆಗೋಯ್ತು. ಹಾಗೆ ಈ ಗ್ಯಾಪ್ ಅಲ್ಲಿ ನನ್ನ ವೇದಾಂತ್ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗೋಯ್ತು. ಪಾರು, ಹೇ ಪಾರು, ಇದೇನಿದು? ಆಗ್ಲಿ ಗಾಳಿಪಟ ತರ ಖುಷಿಯಾಗಿ ಹಾರಾಡ್ತಿದ್ದೋಳು ಈಗ ಯಾಕೆ ಟುಸ್ಸಾಗ್ಬಿಟ್ಟೆ? ಯಾಕೇನಾಯ್ತು? ಏನಿಲ್ಲ ಅಮ್ಮ. ಓ, ನನ್ನ ಹತ್ರನೇ ಮುಚ್ಚಿರ್ತಿದ್ಯಾ? ಇದೇನಾ ನಮ್ಮಿಬ್ರು ಫ್ರೆಂಡ್ಶಿಪ್ಪು? ಬರೀ ಖುಷಿಗಾಗೋರಲ್ಲ ಫ್ರೆಂಡ್ಸು, ಕಷ್ಟಕ್ಕೆ ನೋವಿಗಾಗೋರೆ ನಿಜವಾದ ಫ್ರೆಂಡ್ಸು ಪಾರು. ಸಂತೋಷದಲ್ಲಿ ಭಾಗಿಯಾಗಬಾರ್ದಂತೆ, ಆದ್ರೆ ಆ ಸಂತೋಷಕ್ಕೆ ನಾವ್ ಕಾರಣ ಆಗಿರ್ಬೇಕಂತೆ. ಅದೇ ದುಃಖದಲ್ಲಿ ನಾವ್ ಭಾಗಿಯಾಗಿರ್ಬೇಕಂತೆ, ಆದ್ರೆ ಆ ದುಃಖಕ್ಕೆ ನಾವ್ ಕಾರಣ ಆಗಿರ್ಬಾರ್ದಂತೆ. ಆದ್ರೆ ಈ ಮಾತು
ನಮ್ಮಿಬ್ರು ವಿಷಯದಲ್ಲಿ ಇವತ್ತು ಉಲ್ಟಾ ಆಗೋಯ್ತು ಬಿಡು. ಕ್ಷಮ್ಸು ಅಮ್ಮು, ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದೇನೂ ಇಲ್ಲ. ಇವತ್ತು ನನ್ನಿಂದ ನಮ್ಮ ಯಜಮಾನ್ರು ಬೇಜಾರು ಮಾಡ್ಕೊಂಡ್ರು. ಹೌದಾ? ಅಂಥದ್ದೇನಾಯ್ತು? ನಿಮ್ಮಿಂದ ನಾನಿದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಮುಂದೆ ಏನ್ ಅನಾಹುತ ಆಗ್ಬೋದು, ನಿಮ್ ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಗಾಬ್ರಿಲಿ ಇಡೀ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಎಷ್ಟು ಒದ್ದಾಡಿದೀನಿ ಗೊತ್ತಾ? ಹುಡುಗಿರ್ನ ಉರ್ಸೋದಕ್ಕೆ ಇಬ್ರು ಹುಡುಗಿರ್ಬೇಕು. ಈಗ ಹೇಳಿದ್ರೆ ಅರ್ಥ ಆಗುತ್ತಪ್ಪ. ಬರೀ ಅರ್ಥ ಆದ್ರೆ ಸಾಲದು, ಕೊನೆವರೆಗೂ ಅನರ್ಥ ಆಗಿರೋ ರೀತಿ ನೋಡ್ಕೊಡಿ. ಸರಿ ಬಾಸ್, ಏನೋ ಒಂದು ಮಾಡ್ತೀನಿ. ಯಾವಾಗ್ಲೂ ಅಡ್ಕತ್ರಿಲ್ ಸಿಗಾಕೊಳ್ಳೋ ಅಡಕೆ ನಾನೇ ಅಲ್ವಾ? ಹೋಗ್ಲಿ, ಫಸ್ಟ್ ಹೇಳಿ ಕೆಲಸ ಮಾಡೋದು. ಬಾಮು ಪಾರು, ಮನೆ ಅಂತೂ ಸಖತ್ತಾಗಿದೆ. ನಮ್ಮ ಯಜಮಾನ್ರಿಗೆ ಈ ಮನೆ ಅಂದ್ರೂ ತುಂಬಾ ಇಷ್ಟ. ಹೌದು ಪಾರು, ಹಳೆ ಮನೆಗಳೇ ಮನ್ಸಿಗೆ ತುಂಬಾ ಇಷ್ಟ ಆಗೋದು. ಅರೆ, ಇವಳ್ಯಾಕೆ ಬಂದಿದ್ದಾಳೆ ಇಲ್ಲಿ? ಲೋಕಲ್ ಮುಂಡೆದು ಮಾಡ್ತೀನಿ ತಡಿ ಇವಳಿಗೆ. ಏ ಲೋಕಲ್, ಹೈ ಕ್ಲಾಸ್ ಇರೋ ಮನೆಗೆ ನೀನ್ ಯಾಕೆ ಬಂದಿದ್ಯಾ? ಏಯ್, ಯಾವಳೆ ಲೋಕಲು? ನಾನಲ್ಲ, ನೀನು ಲೋಕಲ್ಲು. ಏನು, ನಾನು ಲೋ ಕ್ಲಾಸಾ? ನೀನೆ ಎಲ್ಲೋ ಪಿತ್ತಿರ್ಬೇಕಾದವಳು ಹೇಗೋ ಅರ್ಸನ್ ಕೊಟ್ಟೆ ಸೇರ್ಕೊಂಡು ಇಷ್ಟು ವರ್ಷ ಆದ್ರೂ ಅಲ್ಲೇ ಜಾಂಡ ಹೊಡಿದ್ಯಲ್ಲ. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಯಾಕೆ ಮಾತಾಡ್ತಿ? ಬೇಡ ಪಾರು, ಈ ಅಮ್ಮ ಒಂದ್ಸತಿ ಮನ್ಸ್ ಮಾಡಿದ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ. ಇವತ್ತು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನೇ ದೊಡ್ಡವರು ಅನ್ನೋ ಮರ್ಯಾದೆ ಇಲ್ದೆ ಅವಳು ಇವಳು ಅಂತ ಮಾತಾಡ್ತಿದ್ಯಾ? ಇದೇನಾ ನಿಮ್ ಮನೆಯವ್ರು ನಿನ್ಗೆ ಕಲ್ಸ್ಕೊಟ್ಟಿರೋ ಸಂಸ್ಕಾರ? ಚಿಕ್ಕವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ದೇ ಇರೋರ ಹತ್ರ ಸಂಸ್ಕಾರದ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಸುಪ್ನಾತಿ, ವೇದಾಂತ್ಗೆ ಏನೋ ಮೋಡಿ ಮಾಡಿ ಬುಟ್ಟಿಗೆ ಹಾಕೊಂಡು ಅವನ ಆಸ್ತಿಗೆ ಮನೆಗೆ ಯಜಮಾನಿ ಆಗ್ತೀನಿ ಅಂತ ಮೆರಿಬೇಡ. ಏಯ್, ನೀನೇ ಅವಳೆ ನನ್ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡೋದಕ್ಕೆ? ಒಬ್ರ ಬಗ್ಗೆ ಮಾತಾಡೋಕು ಮುಂಚೆ ತಾವ್ ಸರಿದೀವ ಅಂತ ಮೊದಲು ಯೋಚನೆ ಮಾಡ್ಬೇಕು. ಮೂರು ಬಿಟ್ಟವ್ರು ಊರ್ಗೆ ದೊಡ್ಡವರು ಅನ್ನೋ ತರ ಆಡ್ತಿದ್ಯಲ್ಲ. ಹೌದೇ, ನಾನ್ ಮೂರನ್ ಬಿಟ್ಟವಳೆ. ಏನಿವಾಗ ನೀನೇನಿವಾಗ ಮನೆಯಿಂದ ನೀನೇ ಹೋಗ್ತೀಯ ಅಥವಾ ನಾನೇ ಕತ್ತಿಡ ತಳ್ಳ? ಇದಪ್ಪ ಮಾತು ಅಂದ್ರೆ. ನನ್ನನ್ನೇ ಈ ರೌಡಿ ಬೇಬಿನೇ ಮನೆಯಿಂದ ಆಚೆ ತಳ್ಳೋಷ್ಟು ತಾಕತ್ತಿದ್ಯಾ ನಿನಗೆ? ಏನಂದ್ರೆ ನೀನು ರೌಡಿ ಬೇಬಿನಾ? ಅಲ್ಲ ಕಣೆ, ದೀಪಾವಳಿ ಹಬ್ಬದಲ್ಲಿ ಮಕ್ಳು ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಿರ್ತಾರಲ್ಲ ಸುಸ್ತೂರ್ ಬತ್ತಿ, ಹಂಗಿದ್ಯಾ ನೀನು ರೌಡಿ ಬೇಬಿನ? ಬೇಡ, ನನ್ ತಂಟೆಗ್ ಬಂದ್ರೆ ಬಾಯಲ್ಲಿ ಹಲ್ಲಿರುತ್ತೆ, ತಿನ್ನಕ್ಕಾಗಲ್ಲ. ಕೈ ಇರುತ್ತೆ, ಆದ್ರೆ ಎತ್ತಕ್ಕಾಗಲ್ಲ. ಕಾಲಿರುತ್ತೆ, ನಡಿಯಕ್ಕಾಗಲ್ಲ. ಕೆನ್ನೆ ಗ್ರಪ್ಪರ್ ಅಂತ ಹೊಡ್ದ ಅಂದ್ರೆ ಮುಖ ಮುತಿ ಶೇಪೆ ಚೇಂಜ್ ಆಗ್ಬಿಡ್ಬೇಕು. ಓ, ಅಷ್ಟೊಂದು ಪವರ ನಿನಗೆ? ಇವತ್ ನೋಡೇ ಬಿಡ್ತೀನಿ ಕಣೆ, ನೀನಾ ನಾನಾ ಅಂತ. ಬಾರೆ, ಅದೇನ್ ಕಿತ್ತು ಗುಡ್ಡೆ ಆಗ್ತೀಯ, ನಾನು ನೋಡ್ಬಿಡ್ತೀನಿ. ಯಪ್ಪ ದೇವ್ರೆ, ಬೇಡಪ್ಪ, ಇವಳನ್ ಮಾತ್ರ ಕೆಣಕೋದ್ ಬೇಡ. ಇವಳನ್ ಕೆಣಕೋದು, ಅವಳು ನನ್ಗೆ ಹೊಡಿಯೋದು, ಆಮೇಲೆ ನಮ್ಮನೆ ಕೆಲಸದವಳು ನನಗೆ ಮರ್ಯಾದೆ ಕೊಡಲ್ಲ. ಯಾವ್ದಕ್ಕೂ ಅವಳನ್ನ ಸ್ವಲ್ಪ ಸ್ವೀಟ್ ಆಗಿ ಡೀಲ್ ಮಾಡ್ಬೇಕು, ಒಳ್ಳೆ ಹೆಸರು ತಗೊಂಡ್ಬಿಡ್ಬೇಕು. ಹಾಯ್ ಅಮೂಲ್ಯ, ಹೇಗಿದ್ಯಾ? ಹಾಯ್ ಆಂಟಿ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ನೀನ್ ಬಿಡಮ್ಮ, ತೊಂಡೆ ಕಾಯ್ತಾರ ಸ್ಲಿಮ್ ಆಗಿದ್ಯಾ.
ಅಯ್ಯೋ ಇಲ್ಲ ಆಂಟಿ, ಕೆಲವು ತೊಂಡೆಕಾಯಿ ದಪ್ಪಗೂ ಇರುತ್ತೆ. ಅಯ್ಯೋ ಅದ್ ನನ್ಗೂ ಗೊತ್ತು ಬಿಡಮ್ಮ. ಆದ್ರೆ ನಾನ್ ಹೇಳಿದ್ದು ನಿನ್ ತರ ಸ್ಲಿಮ್ ಆಗಿರೋ ತೊಂಡೆಕಾಯಿ ಬಗ್ಗೆ. ಹೌದಾ? ಥ್ಯಾಂಕ್ ಯು ಆಂಟಿ. ಹಾ, ಅವಾಗ ಮನೆಗ್ ಬರ್ತಾ ಇರಮ್ಮ, ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಖಂಡಿತ ಆಂಟಿ. ಆದ್ರೆ ಈ ಮನೆಗಲ್ಲ, ಅರಸನ್ ಕೋಟೆಗೆ. ಆಯ್ತು ಆಂಟಿ. ಪಾರ್ವತಿ, ಬಂದಿರೋ ಅತಿಥಿಗಳನ್ನ ಹಾಲಲ್ಲೇ ನಿಲ್ಲಿಸ್ಕೊಂಡ್ ಮಾತಾಡಿಸ್ತಾ ಇದೆಯಲ್ಲಮ್ಮ, ಒಳಗಡೆ ಕರ್ಕೊಂಡೋಗು, ಉಪಚಾರ ಮಾಡು. ಸರಿ ಮೇಡಮ್. ಬಾಮು. ಅಮ್ಮೋ, ನಿನ್ನ ನೋಡಿ ದಾಮಿನಿ ಮೇಡಮು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾರೆ ಅನ್ಕೊಂಡೆ. ನೋಡಿದ್ರೆ ಅಷ್ಟೊಂದು ಮರ್ಯಾದೆ ಕೊಟ್ಬಿಟ್ರು. ಮತ್ತೆ ಈ ರೌಡಿ ಬೇಬಿ ಹವಾ ಅಂದ್ರೆ ಏನ್ ತಮಾಷೆನಾ? ಅವ್ರು ಏನಾದ್ರೂ ಹಂಗ್ ಕೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ. ನನ್ಗೆ ಯಾಕೋ ಅವ್ರು ಸ್ವಲ್ಪ ಪ್ರಯತ್ನ ಪಟ್ರು ಅವ್ರಿಗೆ ಯಾರಾದ್ರೂ ಸಿಕ್ಬಿಡ್ತಾರ ಅಂತ ಅನ್ನಿಸ್ತಾ ಇದೆ. ಚಾನ್ಸೇ ಇಲ್ಲ. ಅದೇಗಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯಾ? ಪಾರು, ನಮ್ ಸುಳ್ಳೆ ಪುಳ್ಳೆ ಮತ್ತೆ ನಿಮ್ ಯಜಮಾನ್ರು ಒಳ್ಳೆಯವ್ರಾಗಿರ್ಬೋದು, ಗುಡ್ ಲುಕಿಂಗ್ ಕೂಡ ಇರ್ಬೋದು, ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಕೂಡ ಇರ್ಬೋದು. ಆದ್ರೆ ಅವ್ರಂತ ಬೋರಿಂಗ್ ಹುಡುಗರ್ಗೆ ಯಾವ ಹುಡುಗಿರ್ ತಾನೇ ಸಿಗ್ತಾರೆ ಹೇಳು? ಅವ್ರ ಕ್ವಾಲಿಟಿ ಗುಣನ ನಾವಾಗಿದ್ದಕ್ಕೆ ಸಹಿಸ್ಕೊಂಡಿದೀವಿ. ಅದೇ ಬೇರೆಯವ್ರಾಗಿದ್ದಿದ್ರೆ ಸಹಿಸ್ಕೊಳ್ತಿದ್ರಾ? ಎಲ್ರು ನಮ್ ತರಾನೇ ಇರ್ತಾರಾ? ಅಥವಾ ಎಲ್ರಿಗೂ ನಮ್ಮಷ್ಟೇ ಪೇಷನ್ಸ್ ಇರುತ್ತಾ? ಸಾಧ್ಯನೇ ಇಲ್ಲ ಪಾರು. ಇದು ಫಾಸ್ಟ್ ಯುಗ. ಅವ್ರ ಮ್ಯಾಟ್ರಿಕ್ ಬರೋದಕ್ಕೆ 1 ವರ್ಷ ತಗೋತಾರೆ. ಅಷ್ಟರಲ್ಲಿ ಆ ಹುಡ್ಗಿರು ಬೇರೆ ಹುಡ್ಗರನ್ನ ನೋಡ್ಕೊಂಡು ಓಡೋಗಿರ್ತಾರೆ ಅಲ್ವಾ? Hello Ananya, how are you? Yeah, I'm good. Actually, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ನಿಮ್ಮಿಂದಾನೆ ಅನನ್ಯ. ನನ್ನ ಕ್ಲೋಸ್ ಫ್ರೆಂಡ್ ವೇದಾಂತಿಗೆ ಗರ್ಲ್ಫ್ರೆಂಡ್ ಆಗ್ತೀರಾ? ಹೇ, ಆಕ್ಚುಲಿ ವಾಟ್ ಐ ಮೆಂಟ್ ಇಸ್, ಯಾರು ಡೈರೆಕ್ಟ್ ಆಗಿ ಹೇಳ್ತಾರೆ, ಕರೆಕ್ಟ್ ಆಗಿ ಹೇಳೋ. ಇದು ವಿಷಯ. ಸೊ ನಮ್ಮ ಮರ್ಯಾದೆ ಉಳಿಸ್ಕೊಳ್ಳೋಕೆ ಬೇರೆ ದಾರಿ ಕಾಣಿಸಿಲ್ಲ. ಡ್ರಾಮಾ ಮಾಡೋಕೆ ಬರೋರ ಮೇಲೆ ನಮಗೆ ಟ್ರಸ್ಟ್ ಇರಬೇಕು. ಐ ಟ್ರಸ್ಟ್ ಯು. ಹಾಗಾಗಿ ನಿಮ್ಮ ಹತ್ರ ಈ ಹೆಲ್ಪ್ ಕೇಳ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಕಾಲ ಕೆಟ್ಟೋಯ್ತು. ಹುಡುಗಿರೆಲ್ಲ ಕದಿಯಕ್ ಬರುವಾಗ ಆಗ್ಬಿಡ್ತು. ಅಲ್ಲಿ ನಮ್ ಬಾಸು ಹುಡುಗಿರಿಲ್ಲ ಅಂತ ಒದ್ದಾಡ್ತಾ ಇದ್ರೆ ಇಲ್ಲಿ ಹುಡುಗಿರು ಈ ಲೆವೆಲ್ಗೆ ಇಳಿದಿದ್ದಾರೆ. ನನ್ನಂತ ಬ್ರಿಲಿಯಂಟ್ ಇರೋವರೆಗೂ ಕಳ್ತನ ಆಗೋಕೆ ಚಾನ್ಸೇ ಇಲ್ಲ. ಹೇಗಿಡಿತೀನಿ ನೋಡು ನಿನ್ನ ಈಗ. ಯಾಕೆ ಕಿರ್ಚಲಿಲ್ಲ? ದೆವ್ವ ಇರ್ಬೋದಾ? ನೀನು ಅಂತ ಗೊತ್ತಾಗಿದ್ರೆ ದೂರದಿಂದ ಕಲ್ಲು ಹೊಡೆದು ಓಡಿಸ್ತಾ ಇದ್ದೆ. ನೀನೇನೇ ಮಾಡ್ತಾ ಇದೆಯಲ್ಲಿ? ನೀನು ತೀನು ಅಂತ ಮಾತಾಡಿದ್ರೆ ಗುದ್ಬಿಡ್ತೀನಿ. ಓಹೋ, ನೀನು ಮಾಡಿರೋ ಕೆಲ್ಸಕ್ಕೆ ನಿನ್ನ ಮಾತಾಡಿಸ್ತಾ ಇರೋದೇ ದೊಡ್ಡ ವಿಷಯ. ಸುಮ್ನೆ ನಾನು ಪಿತ್ತವನ್ನ ಎತ್ತಿಗತ್ತಕ್ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡು. ಇಲ್ಲ ಅಂದ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾನು ಕಾರಣ ಆಗಿರಲ್ಲ. ಇವಳು ಹುಡುಗಿನೇ ಅಲ್ವಾ? ಇವಳು ಯಾಕೆ ಯಾರಿಗಾದ್ರೂ ಒಬ್ಬರಿಗೆ ಜೋಡಿ ಆಗ್ಬಾರ್ದು? ಸುಮ್ನೆ ಹುಡ್ಕೋ ಕೆಲ್ಸ ತಪ್ಪುತ್ತೆ. ಕೈಯಲ್ಲೇ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲಿಯೋ ಕೆಲ್ಸ ತಪ್ಪುತ್ತೆ.
ಯಜಮಾನ್ರಿಗೆ ಹುಡುಗಿ ಸಿಕ್ಕಿದ್ರು ಸಿಗ್ಬೋದು, ಆದ್ರೆ ನನ್ ಸೊಳ್ಳೆ ಪುಳೆಗಂತೂ ಚಾನ್ಸೇ ಇಲ್ಲ. ಯಾಕಂದ್ರೆ ಹುಡುಗಿ ಹತ್ರ ಬರ್ತಿದ್ದಂಗೆ ಇವ್ನು ಕಿಲೋಮೀಟರ್ ದೂರದಲ್ಲಿ ನಿಲ್ತಾನೆ. ಆಗ ಅವಳು ಇವ್ನ್ ಸವಾಸನ ಬೇಡ ಅವಮಾನ ಮಾಡ್ತಾನೆ ಅಂತ ಹೊಟ್ಟೋಗ್ಬಿಡ್ತಾಳೆ. ಥ್ಯಾಂಕ್ಸ್ ಅನನ್ಯ, ಥ್ಯಾಂಕ್ ಯು ಸೋ ಮಚ್. ಗುಡ್ ನ್ಯೂಸ್ ವೇದಾಂತ್, ಅನನ್ಯ ನಿನ್ ಗರ್ಲ್ ಫ್ರೆಂಡ್ ಆಗಿ ಡ್ರಾಮಾ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಪಾರು, ಇಷ್ಟೊಂದು ಗಾಬರಿ ಆಗ್ಬೇಡ. ನಾನ್ ಸುಮ್ಮನೆ ಮಾತಿಗೆ ನಿಮ್ ಯಜಮಾನ್ರಿಗೂ ಯಾರಾದ್ರೂ ಸಿಗ್ಬೋದು ಅಂತ ಹೇಳ್ದೆ ಅಷ್ಟೇ. ಆದ್ರೆ ಅವ್ರಿಗೂ ಯಾರು ಸಿಗಲ್ಲ. ಅವ್ರು ತುಂಬಾ ಬೋರಿಂಗು, ಹೆವಿ ಸೈಲೆಂಟು. ಈಗಿನ ಕಾಲದಲ್ಲಿ ಮಾತಾಡೋಕ್ಕೂ ಕಾಸು ಕೊಡ್ಬೇಕು ಅನ್ನೋ ತರ ಆಡಿದ್ರೆ ಯಾವ ಹುಡುಗಿ ತಾನೇ ಹತ್ರ ಬರ್ತಾಳೆ ಹೇಳು? ಡೋಂಟ್ ವರಿ, ಅವ್ರಿಬ್ರು ಈ ಚಾಲೆಂಜ್ ಅಲ್ಲಿ ಗೆಲ್ಲಲ್ಲ ಅಲ್ವಾ? ಕರೆಕ್ಟ್. ಮತ್ ಕೊಡು ಕೈಯೇ. ಆದಿ, ನಾವಿಬ್ರು ಹುಡುಗಿರ ಜೊತೆ ಕ್ಲೋಸ್ ಆಗಿದ್ದು ನೋಡಿ ಹೆಂಗ್ ಹೊಟ್ಟೆ ಹೊಡ್ಕೊಂತಿದ್ರಲ್ಲ, ನನಗೊಂದು ಸಿಕ್ಕಾಪಟ್ಟೆ ಪ್ರೆಷರ್ ಸಿಗ್ತದೆ. ನನಗದು ಸಖತ್ ಖುಷಿ ಆಗ್ತದೆ. ಅನನ್ಯವರೇ, ನೀವಾ? ಓ, ನಿಂಗೆ ಇವ್ಳು ಮೊದ್ಲೇ ಗೊತ್ತಾ? ಇವ್ರ ಹತ್ರ ಏನ್ ಮಾತು ಕೇಳ್ಕೊಂಡ್ ನಡಿ. ದೇವ್ರೆ, ಮುತ್ತತ್ತಿ ಮುತ್ತೆತ್ತರಾಯ ಎರಡೂ ಹೀರೋಯಿನ್ಸು ರೆಚ್ಚಿಗೆದೋಗಿದ್ದಾರೆ. ಅವರು ಕಾನೂನ ಕೈ ತಗೊಂಡು ಮರ್ಡರ್ ಮಾಡೋ ರೇಂಜ್ ಹೋಗ್ಲಿಲ್ಲ ಅಂದ್ರೆ ಸಾಕು. ಮಿಟ್ಟಕ್ಲಾಡಿ, ಯಾವಳೆ ನೀನು? ಈ ರೌಡಿ ಬೇಬಿ ಹತ್ರನೇ ಕಿರಿಕ್ ಮಾಡ್ಕೊಳಕ್ ಆಸರ ನಿಂಗೆ? ಹಲೋ, ಯಾಕೆ ಸುಮ್ನೆ ನಿಂತಿದ್ಯಾ? ಮಾತಾಡೋ. ಯಾವಳೆ ನೀನು? ಇಲ್ಲೇನ ಕೆಲ್ಸ ನಿಂಗೆ? ಹೆಸರು ಅನನ್ಯ ಅಂತ. ಹೆಸರು ಅನನ್ಯ ಅಂತ. ನಂತರ ಸಕ್ಸಸ್ಫುಲ್ ಆಂಟರ್ಪ್ರಿನರ್, ತುಂಬಾನೇ ಬ್ರಿಲಿಯಂಟ್. ಕಂಡೋರ್ ಜೇಬಿಗೆ ಕೈ ಹಾಕೋದು ಬ್ರಿಲಿಯನ್ಸಿನಾ? ಇನ್ನೊಬ್ರು ಹಕ್ಕನ್ನ ಚಲಾಯಿಸೋದು ಡೀಸೆನ್ಸಿನಾ? ಹೀಗೆ ವಟ ಅಂತ ಮಾತಾಡದಿರೋದು ಕೂಡ ಡೀಸೆನ್ಸಿನೇ. ಬ್ಯೂಟಿ ಅಂಡ್ ಬ್ರೈನ್ಸ್ ಒಂದೇ ಕಡೆ ಇರೋದಿಲ್ಲ ಅಂತ ಹೇಳ್ತಾರೆ, ಬಟ್ ಅನೇನ್ ವಿಚಾರದಲ್ಲಿ ಹಾಗಲ್ಲ. ಶಿ ಇಸ್ ಬ್ಯೂಟಿಫುಲ್ ಅಂಡ್ ಸ್ಮಾರ್ಟ್. ಜಾಸ್ತಿ ಮೇ ಬ್ಯೂಟಿ, ಅದ್ ಯಾವ ಆಂಗಲಿಂದ ಚೆನ್ನಾಗಿ ಕಾಣಿಸ್ಲಿಲ್ಲ ನಿನ್ ಕಣ್ಣಿಗೆ. ಇನ್ನೊಬ್ರು ಟ್ಯಾಲೆಂಟ್ ನ ಮೆಚ್ಕೊಳ್ದಿರೋದು ಕೂಡ ಡ್ರಾಬ್ಯಾಕ್. ಅನನ್ಯ ಬ್ಯೂಟಿಫುಲ್ ಅನ್ನೋದಕ್ಕಿಂತ ಶಿ ಇಸ್ ಬ್ರಾಡ್ ಮೈಂಡ್. ಸಾಹಿತ್ಯನೋ ಮತ್ತೊಬ್ಬಳ ವಿಚಾರಕ್ಕೋ ಜಗಳ ಮಾಡುವಂತ ಹುಡುಗಿಯಲ್ಲ, ನಂಬಿಕೆ ಇರ್ತಾಳೆ. ಯಾವಳು ನಂಬಿಲ್ಲ ಅಂತ ಈ ಮಾತೆಲ್ಲ ಬರ್ತಾ ಇದೆ. ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಇಡೀ ಜಗತ್ಗೆ ಗೊತ್ತಿದೆ. ಎದುರುಗಡೆ ಇರೋರು ನಮ್ಮನ್ನ ನಂಬ್ತಾರೆ ಅಂದ್ಮೇಲೆ ಆ ನಂಬಿಕೆನ ಯಾವತ್ತೂ ಕಳ್ಕೊಳ್ಬಾರ್ದು ಅನ್ನೋ ಪ್ರಜ್ಞೆ ಅನೇನೇ ಆಗಿದೆ. ನನ್ನ ಪ್ರೀತಿ ಮೇಲೆ ನನಗೂ ಕೂಡ ನಂಬಿಕೆ ಇದೆ. ಐ ಮೀನ್ ನನ್ನ ಸದ್ಯದ ಪ್ರೀತಿ ಅನನ್ಯ.
ಅನನ್ಯ ಮೇಲೆ ಸಂಪೂರ್ಣವಾದ ನಂಬಿಕೆ ನನಗಿದೆ. ಅವಳ ಜೊತೆ ಕಾಡಲ್ಲಿ ಇರ್ಬೇಕು ಅಂತ ಹೇಳಿದ್ರು ನಾನಿರ್ತೀನಿ. ಬಾ ಅನನ್ಯ. ಬೆಳ್ಳಗೆ ಸುಪ್ನಾತಿ ತರ ಇದ್ಯಾ ಅಂತ ನೀನ್ ಏನ್ ಮಾಡಿದ್ರು ಸರಿನಾ? ನೋಡು, ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನಾನ್ ಯಾರು ಅಂತ ಗೊತ್ತೇನೆ? ಪೊಂಡ್ರಾಪುರದ ಪಾರ್ವತಿ. ನಮ್ಮ ಯಜಮಾನ್ರ ಸಂಬಂಧ ಎಂತದ್ದು ಅಂತ ನಿನಗೆ ಗೊತ್ತೇನೆ? ಖಂಡಿತ ಗೊತ್ತು. ಹೇಳಿ. ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾ ಇರೋದು ಅವರಿಬ್ರು ಜಾಯಿಂಟ್ ವೆಂಚರ್ ನಲ್ಲಿ ಅಲ್ವಾ? ಅವರಿಬ್ರು ಈಗ ಹುಡುಗಿರ್ನ ಜಾಯಿಂಟ್ ಆಗಿ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ಕನ್ಫರ್ಮ್ ಅಲ್ವಾ? ನೀವು ಮಿನುಗುತ್ತಾರೆ ಕಲ್ಪನಾ ಹತ್ರ ಯಾವಾಗ್ಲೂ ಮಿನುಗುತ್ತಾನೇ ಇರ್ತೀರಾ. ಡೋಂಟ್ ವರಿ, ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ಕನ್ಫರ್ಮ್. ಆದ್ರೆ ಈ ವಿಷಯ ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡಿ. ಇಲ್ಲ, ಯಾರ ಹತ್ರನೂ ಡಿಸ್ಕಸ್ ಮಾಡಲ್ಲ ಕಾಂತು. ಆಲ್ ದ ಬೆಸ್ಟ್. ಅಗ್ರಜ, ಏನೋ ಇದೆಲ್ಲ? ಅದೇ ಬ್ರೋ, ನಿಮ್ಮಿಂದ ನಾವಿದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಮ್ ಹುಡುಗಿರ್ನ ನೀವು ಖುಷಿಯಾಗಿ ಇಟ್ಕೊಳಕ್ ಟ್ರೈ ಮಾಡ್ಬೇಕು. ಬಟ್ ನೀವೇ ಅವ್ರ ಬೇಜಾರಿಗೆ ರೀಸನ್ ಆಗಿದ್ದೀರಾ. ನೀವೇನು ಹೇಳೋದ್ ಬೇಡ. ನೀವು ಇದನ್ನ ತಮಾಷೆಗೆ ಮಾಡ್ತಿರೋದು ಅಂತ ನನಗನ್ಸ್ತಿದೆ. ಬಟ್ ಅವ್ರು ಇದನ್ನ ತುಂಬಾ ಸೀರಿಯಸ್ ತಗೊಂಡಿದಾರ. ನಿಮ್ಮ ಈ ನಡವಳಿಕೆ ಅವ್ರಿಗೆ ಎಷ್ಟು ಹರ್ಟ್ ಮಾಡ್ತಿದೆ ಗೊತ್ತಾ? ನೋಡಕ್ ರಾಜ, ಇದೆಲ್ಲ ಸಾಕು. ಇದೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಅವ್ರು ಇಲ್ಲಿ ಬಿಟ್ಟಿರ್ಬೇಕಾ? ನಮ್ಗೆ ಯಾರು ಸಿಗೋದೇ ಇಲ್ಲ. ನಾವ್ ಯಾವ ಕೆಲ್ಸಕ್ಕೂ ಲಾಯಕ್ ಇನ್ನೊಂದು ತರ ಮಾತಾಡಿದ ಅವ್ರು ತಾನೆ. ಅದೆಲ್ಲ ಮರ್ತೋಯ್ತಾ? ನಾವು ತಪ್ಪು ಮಾಡ್ತೀವಿ ಅಂತ ಗೊತ್ತಾದ್ಮೇಲೆ ನೀವಿಬ್ರು ನಮ್ ತರ ನಿಲ್ಲದ್ ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದೀರಲ್ಲ. ಏನ್ ಹೇಳ್ತಿದ್ಯಾ ಅಗ್ರಜ? ನೀವು ಕೋಪ ಮಾಡ್ಕೊಂಡು ಕೂತಾಗ ಅವರೇ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದು. ಆಗ ಮಾತಿಗೆ ಮಾತು ಬೆಳ್ತಾನೆ ಈ ಚಾಲೆಂಜ್ ಅಲ್ಲಿ ಆಗಿದ್ದು. ಅದು ನಿಮ್ಗಳಿಗೆ ಗೊತ್ತಿರೋ ಪಾರ್ಟ್ ಅಷ್ಟೇ. ನಾವಿಬ್ರು ಯಾಕೆ ಕೋಪ ಮಾಡ್ಕೊಂಡಿದೀವಿ ಅಂತ ನಿಮ್ಗೆ ಗೊತ್ತಾ? ಅವ್ರು ನಮ್ಗೆ ಎಷ್ಟು ಹರ್ಟ್ ಮಾಡಿದಾರೆ ಅಂತ ನಿಮ್ಗೆ ಐಡಿಯಾ ಕೂಡ ಇದೆಯಾ? ಅವರು ನಿಮಗೆ ಹರ್ಟ್ ಮಾಡಿದಾರ? ಯಾವಾಗ? ಅಗ್ರಜ, ಆಕ್ಚುಲಿ ನಡೆದಿದ್ದೇನು, ಏನ್ ನಡೀತು? ಆಕ್ಚುಲಿ ಏನ್ ನಡೀತು ಅಂದ್ರೆ, ಇಷ್ಟೇ ಅಲ್ಲ, ನಿಮ್ ಬಗ್ಗೆ ದೊಡ್ಡ ಲಿಸ್ಟ್ ಇದೆ. ಆ ಸಾಹಿತ್ಯನ ಅಡ್ಡ ತಂದ್ರೆ ಅವಾಗೂ ಸಹಿಸ್ಕೊಂಡಿದ್ದೀನಿ. ಇನ್ನು ನೀನ್ ಓರಕೋರೆ ಕಡಿಮೆ ಇದೆಯಾ? ನಿನಗೆ ಮಾತಿಗೆ ಮುಂಚೆ ಕೋಪ ಬರುತ್ತೆ, ಅದನ್ನು ಒಪ್ಕೊಂಡಿದ್ದೀನಿ. ಅಷ್ಟೆಲ್ಲ ಮಾಡಿದವಳಿಗೆ ಇಷ್ಟು ಆಸೆ ಪಡೋ ಹಕ್ಕಿಲ್ಲ ವೇದ. ಪ್ರೀತಿ ವಿಷಯದಲ್ಲಿ ಇನ್ ಯಾವತ್ತೂ ಈ ರೀತಿ ತಮಾಷೆ ಮಾಡಬೇಡಿ. ನಿಮ್ಮಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಬ್ಯಾಕ್ ಸ್ಟೇಜ್ ಅಲ್ಲಿ ಇಷ್ಟೊಂದೆಲ್ಲ ಆಗಿದ್ಯಾ? ಓಕೆ ಅಗ್ರಜ, ಇದೆಲ್ಲ ನಮ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಹೀಗೇನ್ ಹೇಳ್ತೀರಾ? ನಾ ಮಾಡ್ತಿರೋ ತಪ್ಪ? ಇಲ್ಲ ಬ್ರೋ, ಖಂಡಿತ ಇಲ್ಲ. ಎಸ್, ವಿ ಶುಡ್ ಪನಿಷ್ ದಮ್. ಅರ್ಧ ಸತ್ಯ ತಿಳ್ಕೊಂಡು ನಾವು ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ. ಈಗ ಅರ್ಥ ಆಯ್ತು. ವೈ ಶುಡ್ ಗರ್ಲ್ಸ್ ಹ್ಯಾವ್ ಆಲ್ ದ ಫನ್, ಅಲ್ವಾ? ಎಕ್ಸಾಕ್ಟ್ಲಿ. ನೀವು ನಮ್ಮ ಅಣ್ಣಂದ್ರು ಚಿಕ್ಕ ವಯಸ್ಸಿಂದ ಏನೇ ಕಿರಿಕ್ ಮಾಡ್ಕೊಂಬಂದ್ರು ಸಾಥ್ ಕೊಟ್ಟಿದ್ದೀರಾ, ಕಾಪಾಡಿದ್ದೀರಾ. ಗೆಳೆಯ ದೋಸ್ತ,
ಈಗ ನಾವು ನಿಮ್ ಜೊತೆ ನಿಲ್ತೀವಿ ಬ್ರೋ.